ಸದಾ ಆರೋಗ್ಯದಿಂದಿರಲು ಕೆಲವು ಸಲಹೆಗಳು. ಸಮತೋಲಿತ ಆಹಾರ ಯೋಜನೆಯನ್ನು ಅನುಸರಿಸುವುದು. ಆಹಾರ ತಜ್ಞರ ಪ್ರಕಾರ ವ್ಯಕ್ತಿಯ ಆಹಾರವು ಸಾಧ್ಯವಾದಷ್ಟು ನೈಸರ್ಗಿಕ ಆಹಾರಗಳನ್ನು ಒಳಗೊಂಡಿರಬೇಕು. ಆದ್ದರಿಂದ ನಿಮ್ಮ ಊಟವನ್ನು ಯೋಜಿಸುವಾಗ ನೀವು ಈ ಕೆಳಗಿನ ಆಹಾರ ಗುಂಪುಗಳನ್ನು ಅನುಸರಿಸಬಹುದು. ಸಾಕಷ್ಟು ಹಣ್ಣುಗಳು, ತರಕಾರಿಗಳು ಮತ್ತು ದ್ವಿದಳ ಧಾನ್ಯಗಳು, ಕಾಳುಗಳು ಮತ್ತು ಧಾನ್ಯಗಳು. ನೀವು ಮಾಂಸಾಹಾರಿಗಳಾಗಿದ್ದರೆ ನೇರ ಮಾಂಸ, ಮೊಟ್ಟೆ, ಮೀನು ಇತ್ಯಾದಿ ಹಾಲಿನ ಉತ್ಪನ್ನಗಳು ಮತ್ತು ಬೀಜಗಳು. ಈ ಆಹಾರ ಗುಂಪುಗಳು ಪೋಷಕಾಂಶಗಳ ಸರಿಯಾದ ಸಮತೋಲನವನ್ನು ಹೊಂದಿರುತ್ತವೆ. ಇದು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಮತ್ತು ಸುಧಾರಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಮಾಡುವುದು. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ನಡೆಸುವ ಶ್ರಮದಾಯಕ ಜೀವನದಿಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಸಾಮಾನ್ಯವಾಗುತ್ತಿವೆ. ಅನಾರೋಗ್ಯಕರ ಆಹಾರ ಪದ್ಧತಿಯೊಂದಿಗೆ ಸೇರಿಕೊಂಡು ವ್ಯಾಯಾಮದ ಕೊರತೆಯೂ ಸ್ಥೂಲಕಾಯತೆ, ಹೃದಯಾಘಾತ, ಅಡೆತಡೆಗಳು ಮತ್ತು ಇತರವುಗಳ ಹೆಚ್ಚಳಕ್ಕೆ ಪ್ರಾಥಮಿಕ ಕಾರಣಗಳಲ್ಲಿ ಒಂದಾಗಿದೆ. ಪ್ರತಿದಿನ ಕೇವಲ 30 ನಿಮಿಷಗಳ ವ್ಯಾಯಾಮವು ಈ ಕಾಯಿಲೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಜಾಗಿಂಗ್, ಈಜು, ಬೈಸಿಕಲ್ ವಿಶೇಷವಾಗಿ ಉಪಯುಕ್ತವಾಗಲಿವೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದು ನಿಮ್ಮ ಮಾನಸಿಕ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಆರೋಗ್ಯವನ್ನು ಸುಧಾರಿಸಲು ನಿಯಮಿತ ಯೋಗ ಅಥವಾ ಧ್ಯಾನವನ್ನು ಅಭ್ಯಾಸ ಮಾಡುವುದು. ಪ್ರತಿದಿನ ಯೋಗಾಭ್ಯಾಸ ಮಾಡುವುದರಿಂದ ನಿಮ್ಮ ದೇಹಕ್ಕೆ ಕೆಲವು ಪ್ರಯೋಜನಗಳನ್ನು ತರಬಹುದು. ಒತ್ತಡವನ್ನು ಕಡಿಮೆ ಮಾಡುತ್ತದೆ, ಆತಂಕವನ್ನು ನಿವಾರಿಸುತ್ತದೆ, ಹೃದಯದ ಆರೋಗ್ಯಕ್ಕೆ ಪ್ರಯೋಜನಕಾರಿ, ಮಾನಸಿಕ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ, ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಪ್ರತಿದಿನ ಸಾಕಷ್ಟು ನೀರನ್ನು ಕುಡಿಯುವುದು. ಮಾನವನ ದೇಹವು 60ರಷ್ಟು ನೀರನ್ನು ಹೊಂದಿರುತ್ತದೆ ಎಂಬುದು ಸಾಮಾನ್ಯ ಜ್ಞಾನ. ಇದಲ್ಲದೆ ವೈದ್ಯರು ದಿನಕ್ಕೆ 3 ಲೀಟರ್ ಕನಿಷ್ಠ ನೀರನ್ನು ಕುಡಿಯಬೇಕು ಎಂದು ಶಿಫಾರಸು ಮಾಡುತ್ತಾರೆ. ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ಇದು ಅತ್ಯಂತ ಪ್ರಮುಖವಾದ ಕಾರಣ. ನಿಮ್ಮನ್ನು ಹೈಡ್ರೇಟ್ ಮಾಡುವುದು ಮತ್ತೊಂದು ಪ್ರಮುಖ ಆರೋಗ್ಯ ಸಲಹೆಯಾಗಿದೆ. ಹಾಗಾಗಿ ಹೆಚ್ಚು ನೀರನ್ನು ಕುಡಿಯುವುದು ಒಳ್ಳೆಯದು. ಕುಡಿಯುವ ನೀರಿನ ಇತರ ಕೆಲವು ಪ್ರಯೋಜನಗಳು ಏನೆಂದರೆ ದೈಹಿಕ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ, ಶಕ್ತಿಯ ಮಟ್ಟಗಳು ಮತ್ತು ಮೆದುಳಿನ ಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತದೆ, ಮಲಬದ್ಧತೆಯನ್ನು ನಿವಾರಿಸುತ್ತದೆ, ಮೂತ್ರಪಿಂಡದ ಕಲ್ಲುಗಳ ರಚನೆಯನ್ನು ತಡೆಯಬಹುದು, ತಲೆನೋವಿಗೆ ಚಿಕಿತ್ಸೆ ನೀಡಿ ಮತ್ತು ತಡೆಯಬಹುದು. ಒತ್ತಡ ಕಡಿತ ಕ್ರಮಗಳ ಅನುಷ್ಠಾನ. ನಾವು ಆರೋಗ್ಯದಿಂದಿರಲು ವ್ಯಾಯಾಮ ಮಾಡುವುದು ತುಂಬ ಒಳ್ಳೆಯದು. ಇದು ಒತ್ತಡವನ್ನು ಕಡಿಮೆ ಮಾಡುವ ಅತ್ಯಂತ ಪರಿಣಾಮಕಾರಿ ವಿಧಾನಗಳಲ್ಲಿ ಒಂದಾಗಿದೆ. ನೀವು ಫಿಟ್ ಆಗಿರಲು ಸಹಾಯ ಮಾಡುವುದರ ಜೊತೆಗೆ ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ಒತ್ತಡದ ಗುಣಮಟ್ಟವನ್ನು ಕಡಿಮೆ ಮಾಡಬಹುದು. ವ್ಯಾಯಾಮವು ನಿಮ್ಮ ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಮತ್ತು ಪರಿಣಾಮಕಾರಿಯಾಗಿ ನಿಮ್ಮ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಕೂಡ ಇದು ಸಹಾಯ ಮಾಡುತ್ತದೆ. 6ನೇದು, ಪ್ರತಿ ರಾತ್ರಿ ಕನಿಷ್ಠ 8 ಗಂಟೆಗಳ ಕಾಲ ನಿದ್ರಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿ ರಾತ್ರಿ ಕನಿಷ್ಠ 8 ಗಂಟೆಗಳ ಕಾಲ ನಿದ್ರಿಸುವುದು ಬಹುಶಃ ಆರೋಗ್ಯಕರವಾಗಿ ಉಳಿಯಲು ಬಂದಾಗ ಒಂದು ಪ್ರಮುಖ ಕೊಡುಗೆಗಳಲ್ಲಿ ಒಂದಾಗಿದೆ. ನಿಮ್ಮ ದೇಹಕ್ಕೆ ಅಗತ್ಯವಿರುವ ವಿಶ್ರಾಂತಿಯನ್ನು ನೀಡುವುದು ಬಹಳ ಮುಖ್ಯ. ಸರಿಯಾದ ನಿದ್ರೆಯೊಂದಿಗೆ ನೀವು ಸ್ಪಷ್ಟವಾದ ಮನಸ್ಸನ್ನು ಹೊಂದಬಹುದು, ನಿಮ್ಮ ಮನಸ್ಥಿತಿಯನ್ನು ಮೇಲಕ್ಕೆತ್ತಬಹುದು ಮತ್ತು ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಉತ್ತೇಜಿಸಬಹುದು. ಧೂಮಪಾನ ಮತ್ತು ಇತರ ಹಾನಿಕಾರಕ ಅಭ್ಯಾಸಗಳನ್ನು ತ್ಯಜಿಸುವುದು. ಆಲ್ಕೋಹಾಲ್ ಸೇವನೆಯನ್ನು ಮಿತಗೊಳಿಸುವುದು. ಇದು ಆಲ್ಕೋಹಾಲ್ ಸಂಬಂಧಿತ ಯಕೃತ್ತಿನ ರೋಗಗಳು ಮತ್ತು ಸಿರೋಸಿಸ್ನಂತಹ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಅನಿಯಂತ್ರಿತ ಆಲ್ಕೋಹಾಲ್ ಸೇವನೆಯು ಹಲವಾರು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಸಹ ಹೆಚ್ಚಿಸಬಹುದು. ಅವುಗಳೆಂದರೆ ಗಂಟಲು, ಬಾಯಿ, ಯಕೃತ್, ಅನ್ನನಾಳ, ಸ್ತನ ಮತ್ತು ಇತ್ಯಾದಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.